ಇದರಿಂದ ಸ್ವಲ್ಪ ತಡ ಆಗ್ಬೋದು, ನೋಡೋಣ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಕಣೋ, ಕಷ್ಟ ಆದರೂ ಪರವಾಗಿಲ್ಲ. ನಾವು ನಮ್ಮ ಕಾಲ ಮೇಲೆ ನಿಂತು ನಮ್ಮ ದಾರಿಲಿ ನಾವು ಸಾಗ್ಬೋದು ಅಂತ. ಅಗ್ರೀಡ್ ಗೆಳೆಯ, ನೀನು ಹೇಳಿದ್ದಷ್ಟು ಮಾತು ಸತ್ಯ ಗೆಳೆಯ, ಒಪ್ತೀನಿ. ಆಮೇಲೆ ಬಿಸ್ನೆಸ್ ಮಾಡೋಕ್ಕೆ ಬರೀ ಹಣ ಇದ್ದರೆ ಸಾಕು, ಒಳ್ಳೆ ಮನಸ್ಸಿರಬೇಕು, ಪ್ರಾಮಾಣಿಕವಾದ ಪ್ರಯತ್ನ ಇರಬೇಕು, ಆಗಷ್ಟೇ ಎಲ್ಲ ಸಕ್ಸಸ್ಫುಲ್ ಆಗುತ್ತೆ. ಆಮೇಲೆ ಎಥಿಕ್ಸ್ ಇಲ್ಲದೆ ಏನೇ ಮಾಡಿದ್ರು ಅದು ಕಾಲ ಕಸಕ್ಕಿಂತ ಕಡೆ ಕಣ. ನಿನ್ನ ಥರ ಆಲೋಚನೆ ಮಾಡೋದು ತುಂಬ ಕಡಿಮೆ, ಆದರೆ ಆ ಆಲೋಚನೆಗೆ ಪ್ರಪಂಚದಲ್ಲಿ ಸಖತ್ ಬೆಲೆ ಇದೆ. ತುಂಬ ಜನರ ಬದುಕು ಬದಲಾಗುತ್ತೆ. ಈ ಆಲೋಚನೆಗಿರೋ ತಾಕತ್ತೆ ಅದು ಕಣ. ಎಂಥದ್ದೇ ಕಷ್ಟ ಬರಲಿ ಅದನ್ನು ಮೀರಿ ಹೋಗುವಂಥ ತಾಕತ್ತು ಅದಕ್ಕಿದೆ. ಪ್ರಕೃತಿನೂ ಅಷ್ಟೇ, ಒಳ್ಳೆ ಆಲೋಚನೆಗೆ ಯಾವತ್ತೂ ಸಾಥ್ ಕೊಡುತ್ತೆ, ಜೊತೆಗೆ ನಿಲ್ಲುತ್ತೆ, ಗೆಲ್ಲಿಸುತ್ತೆ. ನಿನಗೆ ಒಳ್ಳೇದಾಗುತ್ತೆ ಗೆಳೆಯ, ಖಂಡಿತ ಒಳ್ಳೇದಾಗುತ್ತೆ. ಕರೆಕ್ಟ್ ಕಣೋ. ಹಣ ಇದ್ದರೆ ಒಂದು ಕಂಪ್ನಿನ ಶುರು ಮಾಡ್ಬೋದು, ಬಟ್ ನಂಬಿಕೆ, ವ್ಯಾಲ್ಯೂಸ್ ಮೇಲೆ ನಾವು ಕಟ್ಟಿರೋ ಕಂಪ್ನಿನ ಯಾರ ಕೈಲೂ ಅಲ್ಲಾಡ್ಸೋಕ್ಕಾಗಲ್ಲ. ಎಸ್, ಈ ಥರ ಹಣ ಇನ್ವೆಸ್ಟ್ಮೆಂಟ್ ಮಾಡೋರು ಸಿಗೋದು ದೊಡ್ಡ ವಿಷಯ ಅಲ್ಲ ಕಣೋ. ಆದರೆ ಜನರ ನಂಬಿಕೆ ನಮ್ಮ ಮೇಲೆ ಇನ್ವೆಸ್ಟ್ ಮಾಡೋದಿದೆಯಲ್ಲ, ಅದು ನಿಜವಾದ ಗೆಲುವು, ಅದು ನಿಜವಾದ ಸಕ್ಸಸ್. ಅದೊಂದು ಸಿಕ್ಕರೆ ಸಾಕಣೋ, ಮಿಕ್ಕಿದೆಲ್ಲ ಆಟೋಮೆಟಿಕಲಿ ಫಾಲೋ ಆಗುತ್ತೆ. ಹಾಗಂತ ದುಡ್ಡು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಜನರ ಆಶೀರ್ವಾದ ಭಾಳ ಇಂಪಾರ್ಟೆಂಟು. ಅದೊಂದು ಶಕ್ತಿ ಇದ್ದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ ಕಣೋ. ಈ ಕಾರಣಕ್ಕೆ ಕಣೋ ನೀನು ಇಷ್ಟ ಆಗೋದು. ನೀನೆಷ್ಟು ಸ್ಪೆಷಲ್ಲೋ ನಿನ್ನ ಆಲೋಚನೆಯೂ ಅಷ್ಟೇ ಸ್ಪೆಷಲ್. ಸೂಪರ್ ಗೆಳೆಯ. ಗುಡ್ ಮಾರ್ನಿಂಗ್ ಅಕ್ಕರೇ. ಗುಡ್ ಮಾರ್ನಿಂಗ್. ಸರಿ, ಈ ಕಡೆ ಬನ್ನಿ, ನಾನು ಅಡುಗೆ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಮಾಡ್ತೀನಿ. ಹಾಗಿದ್ರೆ ನಾನು ಹಾಲು ಕಾಯಿಸ್ಬಿಡ್ತೀನಿ, ಕಾಫಿ ಮಾಡ್ತೀನಿ, ಓಕೆನಾ? ಏನಾಯ್ತು, ಯಾಕೆ ಹಾಗೆ ನಿಂತಿದ್ದೀರಾ? ಏನೋ ಹೇಳಬೇಕು ಅಂತ ಬರ್ತಾ ಇದ್ದೀರಾ, ಆದರೆ ಹೇಳಕ್ಕೆ ಹಿಂಜರಿಕೆ. ಏನು ವಿಷಯ? ಹಾಗೇನಿಲ್ವಲ್ಲ. ಯಾಕೆ ಇವಾಗ ತಿಪ್ಪೆ ಹಚ್ಚು ಕೆಲಸ ಮಾಡ್ತಾ ಇದ್ದೀರಾ ಹೇಳಿ? ನಿಮಗೆ ಸುಳ್ಳು ಹೇಳಕ್ಕೂ ಬರಲ್ಲ. ನಿಮ್ಮ ಜೊತೆ ಭಾವನವ್ರಿಗಿಂತ ಜಾಸ್ತಿ ವರ್ಷ ನಿಮ್ಮ ಹತ್ರದಲ್ಲೇ ಇದ್ದವಳು ನಾನು. ನಿಮ್ಮ ನಾಡಿ ಮಿಡ್ತ ಕೂಡ ಅರ್ಥ ಆಗತ್ತೆ ನನಗೆ. ಅಲ್ಲ ಮಲಿ, ಅದು ಎಷ್ಟು ವರ್ಷ ನೀನು ಕಷ್ಟಪಟ್ಟು ಓದಿದ್ಯಾ, ಅದಕ್ಕೆ ಅಂತ ಹಗಲು ರಾತ್ರಿ ನೋಡದೆ ಎಫರ್ಟ್ಸ್ ಹಾಕಿದ್ಯಾ. ನಿನ್ನ ಮುಂದೆ ದೊಡ್ಡ ದೊಡ್ಡ ಕನಸುಗಳಿದೆ. ಆದರೆ ಈಗ ಮದುವೆ ಆದಮೇಲೆ ಅದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ ಅಂತ ಭಯ ಅಷ್ಟೆ. ಯಾಕರೆ ನನಗೆ ಗೊತ್ತು ನೀವು ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀರಾ ಅಂತ, ಎಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತಲೂ ಗೊತ್ತು. ಆಕಾಶ್ ಮಂಚು ಬಗ್ಗೆನೂ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ, ಅದಕ್ಕಿಂತ ಜಾಸ್ತಿ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಾ. ನಿಮ್ಗೊಂದು ಮಾತು ಹೇಳ, ನನ್ನ ಕನಸು ಬರೀ ಒಂದು ಕನಸಲ್ಲ ಆಕರೆ. ಕೆಲಸ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾ ಇಲ್ಲ. ಇದು ಒಂದು ಜವಾಬ್ದಾರಿ. ನಾನು ಆಫೀಸರ್ ಆಗಲೇಬೇಕು. ನೀವೇ ಹೇಳಿದ್ರಲ್ಲ, ನನ್ನಂತ ನೊಂದಿರೋ ಹೆಣ್ಮಕ್ಳನ್ನ ಕತ್ಲಿಂದ ಬೆಳಕಿನ ಕಡೆ ಕರ್ಕೊಂಬರ್ಬೇಕು ಅಂತ, ಅವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ. ನನಗೆ ಗೊತ್ತು ಅಕ್ಕರೆ, ಇದು ನನ್ನ ಕನಸು ಮಾತ್ರ ಅಲ್ಲ, ನಿಮ್ಮ ಕನಸು ಕೂಡ. ಅದನ್ನು ನಾನು ಈಡೇರಿಸ್ತೀನಿ. ನನ್ನ ಕನಸನ್ನ ನನಸು ಮಾಡೋದಕ್ಕೆ ನೀವು ನನ್ನ ಜೊತೆ ನಿಂತ್ಕೊಂಡಿದ್ದೀರಾ. ಆ ಕಾರಣಕ್ಕಾದರೂ ನಾನು ಈ ಕನಸನ್ನ ನನಸು ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ. ಹಾಗಂತೇಳಿ ಮಾತು ಕೊಟ್ಟಿದ್ದೆ ಅಲ್ವಾ, ನಾನು ಆ ಮಾತನ್ನ ಮರಿತೀನಾ? ಡೋಂಟ್ ವರಿ ಅಕ್ಕರೆ, ಇದ್ರ ಬಗ್ಗೆ ನಾನು ಸುನಿ ಕೂಡ ಮಾತಾಡ್ಕೊಂಡಿದ್ದೀವಿ. ಗುರಿ ಫಸ್ಟು, ಸಂಸಾರ ನೆಕ್ಸ್ಟು ಅಂತ. ಎಲ್ಲ ಮುಂಚಿನ ಥರನೇ ಇರುತ್ತೆ. ಖುಷಿನಾ? ಓಕೆನಾ?